ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಲಾಸ್ಟ್ ವಿಡಿಯೋದಲ್ಲಿ ಕೌಶಲ್ಯ ಕರ್ನಾಟಕ ವೆಬ್ಸೈಟಲ್ಲಿ ಸ್ಕಿಲ್ಸ್ ಅಥವಾ ಅಪ್ರೆಂಟಿಸ್ಗೆ ಹೇಗೆ ರಿಜಿಸ್ಟರ್ ಆಗೋದು ಅಂತ ಹೇಳಿದ್ದೆ. ಆದರೆ ತುಂಬ ಜನರು ಕಾಮೆಂಟ್ಸ್ ಮಾಡ್ತಾಯಿದ್ರಿ, ಲೈಕ್ ನಾವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀವಿ, ಅಗೇನ್ ನಾವು ರಿಜಿಸ್ಟರ್ ಆಗಬೇಕಾ ಅಂತ ಕೇಳ್ತಾಯಿದ್ರಿ. ಆ್ಯಂಡ್ ಇನ್ನೂ ಸ್ವಲ್ಪ ಜನ ಲೈಕ್ ಯಾರೆಲ್ಲ ರಿಜಿಸ್ಟರ್ ಆಗಬೇಕು, ಲೈಕ್ ನ್ಯೂ ಅಪ್ಲಿಕೆಂಟ್ಸ್ ಆಗಬೇಕಾ, ಓಲ್ಡ್ ಅಪ್ಲಿಕೆಂಟ್ಸ್ ಆಗಬೇಕಾ, ಸೊ ಅದ್ರ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ ಕೇಳ್ತಾಯಿದ್ರಿ. ಸೊ ಎಲ್ಲನೂ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಪೆಂಡಿಂಗ್ ಅಮೌಂಟ್ ಯಾವಾಗ ಬರುತ್ತೆ, ಜೊತೆಗೆ ನಿಮ್ಮ ಒಂದು ಸ್ಟೇಟಸ್ ಚೆಕ್ ಮಾಡಿದ್ರೆ ಅಲ್ಲಿ ಡಿಫ್ರೆಂಟ್ ಸ್ಟೇಟಸ್ನ ನೀವು ನೋಡ್ಬೋದು. ಲೈಕ್ ಒಬ್ಬೊಬ್ಬರಿಗೆ IIT ಪರ್ಸ್ಯೂಯಿಂಗ್ ಹೈಯರ್ ಸ್ಟಡೀಸ್ ಅಂತ ಬರ್ತಾ ಇದೆ, GST ಪೇಯರ್ಸ್ ಅಂತ ಬರ್ತಾ ಇದೆ. ಸೊ ನಾವು ಅದೆಲ್ಲ ಏನೂ ಮಾಡ್ತಾ ಇಲ್ಲ, ಆದರೂ ಕೂಡ ಈ ಥರ ಸ್ಟೇಟಸ್ ತೋರಿಸ್ತಾ ಇದೆ ಏನಕ್ಕೆ ಅಂತ. ಸೊ ಎಲ್ಲನೂ ಡೀಟೇಲಾಗಿ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ದಟ್ ನಿಮಗೆ ಇದೇ ಥರ ಯೂಸ್ಫುಲ್ ವೀಡಿಯೋಸ್ ನನ್ನ ಒಂದು ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಗೈಸ್, ಫಸ್ಟ್ ಥಿಂಗ್ ಏನಪ್ಪ ಅಂತಂದರೆ, ಈ ಒಂದು ಕೌಶಲ್ಯ ವೆಬ್ಸೈಟಲ್ಲಿ ಯಾರು ಬೇಕಾದರೂ ರಿಜಿಸ್ಟರ್ ಆಗ್ಬೋದು. ಯುವ ನಿಧಿ ಹೋಲ್ಡರ್ಸ್ ಅಂತಲೇ ಇಲ್ಲ. ಇವಾಗ ತುಂಬ ಜನರು ಡಿಗ್ರಿ ಓದ್ಕೊಂಡು ಕೂತಿರ್ತೀರ, ಆದರೆ ನಿಮಗೆ ಲೈಕ್ ಪ್ರೈವೇಟ್ ಆಗಿರ್ಬೋದು, ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಇನ್ನೂ ಸಿಗಲಿಲ್ಲ ಅಂತ ಅಂದ್ಕೊಳ್ಳಿ. ಆ್ಯಂಡ್ ನೀವೇನಾದರೂ ಒಂದು ಒಳ್ಳೆ ಪ್ರೈವೇಟ್ ಜಾಬ್ ಹುಡುಕ್ತಾ ಇದ್ದೀರಾ ಒಂದು ಒಳ್ಳೆ ಕಂಪ್ನಿಯಲ್ಲಿ ಅಂತಂದರೆ, ನೀವು ಈ ಒಂದು ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಇಟ್ಕೊಳ್ಬೇಕು. ಹಾಗೆ ಲಾಗಿನ್ ಆಗಿಬಿಟ್ಟು ಅಲ್ಲಿ ಒಂದಿಷ್ಟು ಕಂಪ್ನೀಸ್ಗಳು ಇರುತ್ತೆ, ಯಾವ ಸ್ಕಿಲ್ಸ್ ಬೇಕು ಎಲ್ಲನೂ ಡೀಟೇಲಾಗಿ ನಿಮ್ಮ ಒಂದು ರೆಸ್ಯೂಮೆನ ಅಟ್ಯಾಚ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಸೊ ದ್ಯಾಟ್ ಯಾವ್ಯಾವ ಕಂಪ್ನೀಸ್ಗಳಲ್ಲಿ ಆ ವೇಕೆನ್ಸೀಸ್ ಎಲ್ಲ ಬಿಟ್ಟಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಈ ಒಂದು ವೆಬ್ಸೈಟಿಂದ ನೀವು ಆರಾಮಾಗಿ ಜಾಬ್ಗಳನ್ನು ಪಡ್ಕೋಬೋದು. ಓಕೆ, ಸೊ ಇದು ಯುವ ನಿಧಿ ಹೋಲ್ಡರ್ಸ್ಗೆ ಅಂತ ಇಲ್ಲ, ಯಾರು ಬೇಕಾದರೂ ಈ ಒಂದು ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡ್ಕೋಬೋದು. ಓಕೆನಾ. ಸೊ ಇದು ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ಯುವ ನಿಧಿ ಹೋಲ್ಡರ್ಸ್ಗೆ ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ಇಲ್ಲಿ ಅವರು ನಿಮ್ಮ ಒಂದು ಸ್ಟೇಟಸ್ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡುವಾಗ ಅಲ್ಲಿ ನೋಟಲ್ಲಿ ಒಂದು ಬರ್ದಿದ್ದಿದೆ ಏನಪ್ಪ ಅಂತಂದರೆ, ನೀವೇನಾದರೂ 6 ತಿಂಗಳ ಆಗಿದೆ ಯುವ ನಿಧಿ ಬೆನಿಫಿಟ್ಸ್ ತೊಗೊಂಡು, ಸೊ ನೀವು ಈ ಒಂದು ವೆಬ್ಸೈಟಲ್ಲಿ ರಿಜಿಸ್ಟರ್ ಆಗಿ ಸ್ಕಿಲ್ಸ್ಗೋಸ್ಕರ ಅಂತ ಹೇಳಿದ್ದಾರೆ. ಇಲ್ಲ ಅಂತಂದರೆ ನಿಮಗೆ ಯುವ ನಿಧಿ ಬೆನಿಫಿಟ್ಸ್ ಏನು ಸಿಗ್ತಾ ಇದೆ ಅದು ಸ್ಟಾಪ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಫಸ್ಟ್ ಆಫ್ ಆಲ್ 6 ತಿಂಗಳಂತಂದರೆ ಏನು, ಅಪ್ಲೈ ಮಾಡಿ 6 ತಿಂಗಳಾಗಬೇಕಾ ಅಥವಾ ದುಡ್ಡು ತೊಗೊಂಡು 6 ತಿಂಗಳಾಗಬೇಕಾ ಅಂತ ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ. ಸೊ ಇದು ಮೇನ್ ಏನಪ್ಪ ಅಂತಂದರೆ, ನೀವು ಇವತ್ತು ಅಪ್ಲೈ ಮಾಡಿದ್ದೀರಾ ಅಂತಂದರೆ, ಅಪ್ಲೈ ಮಾಡಿ 6 ತಿಂಗಳು ಕಂಪ್ಲೀಟ್ ಆಗಿದೆ ಅಂತಂದರೆ ನೀವು ಈ ಒಂದು ವೆಬ್ಸೈಟಲ್ಲಿ ರಿಜಿಸ್ಟರ್ ಆಗಬೇಕು. ಓಕೆನಾ. ಸೊ ಇವಾಗ ಸಾಕಷ್ಟು ಜನರು ಇದು ಕೂಡ ಕೇಳ್ತಾ ಇದ್ರಿ, ರಿಜಿಸ್ಟರ್ ಏನೋ ಆಗಿಬಿಡ್ತೀವಿ, ರಿಜಿಸ್ಟರ್ ಆದರೆ ಟ್ರೈನಿಂಗ್ಗೆ ಕಂಪಲ್ಸರಿ ಹೋಗಬೇಕಾ ಇಲ್ವಾ ಅಂತ ಕೂಡ ಕೇಳ್ತಾ ಇದ್ರಿ. ಸೊ ಇಲ್ಲಿ ಅವರು ಟ್ರೈನಿಂಗ್ಗೆ ಬರ್ತೀರಾ ಬರಲ್ವಾ ಅದು ನಿಮ್ಮ ಮೇಲೆ ಬಿಟ್ಟಿರೋದು. ಓಕೆ, ಮೊದಲು ನೀವು ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದಮೇಲೆ ನಿಮಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಕಾಲ್ ಬರುತ್ತೆ. ಸೊ ಕಾಲಲ್ಲಿ ಅವರು ನಿಮಗೆ ಕೇಳ್ತಾರೆ, ನೀವು ಟ್ರೈನಿಂಗ್ ಬರ್ತೀರಾ ಬರಲ್ವಾ, ಸೊ ಈ ಒಂದು ಪ್ಲೇಸಸಲ್ಲಿ ಟ್ರೈನಿಂಗ್ ಇದೆ, ಸೊ ಒಂದಿಷ್ಟು ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತಾರೆ. ಸೊ ನಿಮಗೆ ಇಷ್ಟ ಇದ್ದರೆ ನೀವು ಜಾಯ್ನ್ ಆಗ್ಬೋದು, ಇಲ್ಲ ಅಂತಂದರೆ ಇಲ್ಲ. ಸೊ ನೀವು ಕಂಪಲ್ಸರಿ ಜಾಯ್ನ್ ಆಗಲೇಬೇಕು ಟ್ರೈನಿಂಗ್ಗೆ ಅಂತ ಅವರೇನು ನಿಮಗೆ ಫೋರ್ಸ್ ಮಾಡ್ತಾಯಿಲ್ಲ. ಓಕೆ, ಜಸ್ಟ್ ನೀವು ಸ್ಕಿಲ್ಸ್ಗೆ ರಿಜಿಸ್ಟರ್ ಆಗಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ನೀವು ಅಪ್ಲೈ ಮಾಡಿ, ಅಂದರೆ ಯುವ ನಿಧಿ ಸ್ಕೀಮ್ಗೆ ಅಪ್ಲೈ ಮಾಡಿ 6 ತಿಂಗಳಾಗಿದೆ ಅಂತಂದರೆ ನೀವು ಕೌಶಲ್ಯ ವೆಬ್ಸೈಟಲ್ಲಿ ಸ್ಕಿಲ್ಸ್ಗೆ ರಿಜಿಸ್ಟರ್ ಆಗಬೇಕು. ಸೊ ಸ್ಕಿಲ್ಸ್ಗೆ ರಿಜಿಸ್ಟರ್ ಅಂತಲೇ ಆಗೋದಿಲ್ಲ, ಇಲ್ಲಿ 4 ಆಪ್ಷನ್ಸ್ ಇದೆ. ಲೈಕ್ ಸ್ಕಿಲ್ಸ್ ಇದೆ, ಅಪ್ರೆಂಟಿಸ್ಶಿಪ್ ಇದೆ, ಎಂಪ್ಲಾಯ್ಮೆಂಟ್ ಇದೆ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಇದೆ. ಸೊ ಯಾವುದಕ್ಕೆ ಬೇಕಾದರೂ ನೀವು ಆಗ್ಬೋದು, ಜಸ್ಟ್ ರಿಜಿಸ್ಟರ್ ಆಗಿ ಅಷ್ಟೇ. ಓಕೆನಾ. ಸೊ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಬನ್ನಿ, ಅಕ್ಕ ನಾವು 2025ಅಲ್ಲಿ ಆಲ್ರೆಡಿ ಒಂದು ವೆಬ್ಸೈಟಲ್ಲಿ ರಿಜಿಸ್ಟರ್ ಆಗಿದ್ದೀವಿ, ಹಾಗೇ ನಾವು ರಿಜಿಸ್ಟರ್ ಆಗಬೇಕಾ ಅಂತ ಕೇಳ್ತಾ ಇದ್ರಿ. ನೋ. ಓಕೆನಾ. ಸೊ ಇದು ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾತ್ರ. ನೀವು 2024ಅಲ್ಲಿ ಆಗಿ, 25ಅಲ್ಲಿ ಆಗಲಿ, 26ಅಲ್ಲಿ ಆಗಿ, ಸೊ ಒಂದ್ಸಲ ನೀವು ರಿಜಿಸ್ಟರ್ ಆಗಿದ್ದೀರಾ ಅಂತಂದರೆ ಮುಗೀತು, ಪದೇ ರಿಜಿಸ್ಟರ್ ಆಗೋ ಅವಶ್ಯಕತೆ ಇಲ್ಲ. ಓಕೆನಾ. ಸೊ ಇವಾಗ ಬನ್ನಿ, ಪೆಂಡಿಂಗ್ ಅಮೌಂಟ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಡಿಪಾರ್ಟ್ಮೆಂಟ್ಗೆ ಅಗೇನ್ ನಾನು ಕಾಲ್ ಮಾಡಿದ್ದೀನಿ, ಆದರೆ ಅವರು ಯಾವುದೇ ರೀತಿಯಾದಂಥ ಈ ಒಂದು ಪೆಂಡಿಂಗ್ ಅಮೌಂಟ್ ಇರುವ, ಅಂದರೆ ಈ ಪೆಂಡಿಂಗ್ ಅಮೌಂಟ್ ಏನಿದೆ ಅಲ್ವಾ ಅದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿಲ್ಲ. ಸೊ ಇನ್ನೂ ನಾವು ಲಿಸ್ಟೇ ಕಳಿಸಿಲ್ಲ ಇನ್ನೂ ಗೌರ್ಮೆಂಟ್ ಕಡೆಗೆ. ಸೊ ಗೌರ್ಮೆಂಟ್ ಇನ್ನೂ ಫಂಡ್ ರಿಲೀಸ್ ಮಾಡಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಬಟ್ 100% ನಿಮಗೆ ದುಡ್ಡು ಬರುತ್ತೆ, ಬಟ್ ಯಾವಾಗ ಬರುತ್ತೆ ಅಂತ ಹೇಳಿಲ್ಲ. ಇನ್ನೂ ನಾವು ಶೀಟ್ ಕೂಡ ಫೈನಲೈಸ್ ಮಾಡಿಲ್ಲ ಅಂತ ಡಿಪಾರ್ಟ್ಮೆಂಟ್ ಅವರು ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಯಾವಾಗ ಬರುತ್ತೆ ಅಂತ
ಅವರಿಗೆ ಕನ್ಫರ್ಮ್ ಇಲ್ಲ ಅಂತಂದಮೇಲೆ ನಾನು ನಿಮ್ಗೆ ಹೇಗೆ ಹೇಳೋದು, ಹೌದಲ್ವಾ? ಸೊ ನೋಡೋಣ, ಅಗೇನ್ ಸ್ವಲ್ಪ ದಿನ ಆದಮೇಲೆ ನೀವು ಕೂಡ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ಕೇಳಿ. ಯುವನಿಧಿ ಕಸ್ಟಮರ್ ಕೇರ್ ನಂಬರ್ ಇದ್ದೇ ಇರುತ್ತೆ. ಸೊ ಅದೇ ಕಾಲ್ ಮಾಡಿ ಕೇಳಿ ಯಾವಾಗ ಬರುತ್ತೆ ಅಂತ ಹೇಳಿ. ಸೊ ನಿಮಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ನಾನು ಕಾಲ್ ಮಾಡಿದಾಗ ನನಗೆ ಈ ಥರ ಹೇಳಿದ್ದಾರೆ. ಸೊ ನೀವು ಒಂದು ಸಲ ಕಾಲ್ ಮಾಡಿ ಕೇಳಿ, ನಿಮ್ಗೆ ಯಾವ ಥರ ಹೇಳ್ತಾರೆ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಬಟ್ ಆ್ಯಸ್ ಪರ್ ದಿ ಅಪ್ಡೇಟ್ ಇನ್ನೂ ಯಾವುದೇ ರೀತಿಯಾದಂಥ ಶೀಟ್ ಅವರು ಫೈನಲೈಸ್ ಮಾಡಿ ಡಿಪಾರ್ಟ್ಮೆಂಟ್ಗೆ ಕಳಿಸಿಲ್ಲ, ಅಂದರೆ ಗೌರ್ಮೆಂಟ್ಗೆ ಕಳಿಸಿಲ್ಲ. ಸೊ ಇನ್ನೂ ಶೀಟೇ ಫೈನಲ್ ಆಗಿಲ್ಲ ಅಂತಂದರೆ ದುಡ್ಡು ಕೂಡ ಬರೋದು ಇನ್ನೂ ಲೇಟ್ ಆಗುತ್ತೆ. ಬಟ್ 100% ದುಡ್ಡು ಬರುತ್ತೆ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ. ಓಕೆನಾ? ಸೊ ಇವಾಗ ಬನ್ನಿ ಸ್ಟೇಟಸ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ತುಂಬ ಜನರು ನಿಮ್ಮ ಒಂದು ಸ್ಟೇಟಸ್ ಚೆಕ್ ಮಾಡಿದಾಗ ಅಲ್ಲಿ GST ಪೇಯರ್ಸ್ ಆಗಿರ್ಬೋದು, ಹೈಯರ್ ಸ್ಟಡೀಸ್ ಆಗಿರ್ಬೋದು, ಸೊ ಈ ಥರ ಇಲ್ಲ ಅಂತಂದರೆ ಡೇಟಾ ನಾಟ್ ಫೌಂಡ್ ಅಂತ ಆಗಿರ್ಬೋದು, ಈ ಥರ ಬರ್ತಾ ಇದೆ. ಆ್ಯಂಡ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ಇವಾಗ ನಾವು ಆಲ್ರೆಡಿ ಅಂದರೆ ಅಪ್ಲೈ ಮಾಡಿದ್ದೀವಿ, 3 ತಿಂಗಳು ಆಗಿದೆ. ಓಕೆ, ಅಪ್ಲೈ ಮಾಡಿ 3 ತಿಂಗಳು ಆಗಿದೆ, ಆದರೂ ಕೂಡ ನಮಗೆ ಇನ್ನೂ ದುಡ್ಡು ಬಂದಿಲ್ಲ. ಸೊ ದುಡ್ಡು ಕೂಡ ಬಂದಿಲ್ಲ, 3 ತಿಂಗಳು ಕೂಡ ಆಗಿದೆ. ನಾವೇನಾದರೂ ಸೆಲ್ಫ್ ಡಿಕ್ಲರೇಷನ್ ಹಾಕಬೇಕಾ ಅಂತ ಕೂಡ ಕೇಳ್ತಾಯಿದ್ರಿ. ಎಸ್, 100% ನೀವು ಸೆಲ್ಫ್ ಡಿಕ್ಲರೇಷನ್ ಹಾಕಿ. ಇವಾಗ ಜಸ್ಟ್ 180 ಡೇಸ್ ಕಂಪ್ಲೀಟ್ ಆಗಬೇಕು ಅಂತಲೇ ಏನಿಲ್ಲ. 1 ತಿಂಗಳು ಅಪ್ಲೈ ಮಾಡಿ ಆಗಿದೆ ಅನ್ನೋರು ಕೂಡ ಸೆಲ್ಫ್ ಡಿಕ್ಲರೇಷನ್ ಹಾಕಲಿಕ್ಕೆ ಬರ್ತಾ ಇದೆ. ಓಕೆನಾ? ಸೊ ನೀವು 100% ಸೆಲ್ಫ್ ಡಿಕ್ಲರೇಷನ್ ಹಾಕಿ, ಸೊ ದ್ಯಾಟ್ ನಿಮಗೆ ಆ ತಿಂಗಳದ ಅಮೌಂಟ್ ಕೂಡ ರಿಸೀವ್ ಆಗುತ್ತೆ. ಓಕೆ, ಸೊ ಇದು ಪೆಂಡಿಂಗ್ ಸ್ಟೇಟಸ್ ಏನಿದೆ ಅಲ್ವಾ, ಈ ಥರ ನಿಮಗೆ ಡಿಫ್ರೆಂಟ್ ತೋರಿಸ್ತಾ ಇದೆ. ಸೊ ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ, ಈ ಮಂತ್ ಸೆಲ್ಫ್ ಡಿಕ್ಲರೇಷನ್ ಸ್ಟಾರ್ಟ್ ಆಗಿರೋದ್ರಿಂದ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಅಷ್ಟೇ. ಟೆಕ್ನಿಕಲ್ ಇಶ್ಯೂಸ್ರಿಂದ ಈ ಥರ ಬರ್ತಾ ಇದೆ. ಸೊ ನೀವು GST ಪೇಯರ್ಸ್ ಇಲ್ಲ, ಆದರೂ GST ತೋರಿಸ್ತಾ ಇದೆ. ನಾವು ಹೈಯರ್ ಸ್ಟಡೀಸ್ ಮಾಡ್ತಾಯಿಲ್ಲ, ಆದರೂ ಹೈಯರ್ ಸ್ಟಡೀಸ್ ತೋರಿಸ್ತಾ ಇದೆ ಅಂತ ಕನ್ಫ್ಯೂಷನಲ್ಲಿ, ಅಯ್ಯೋ ಯಾಕೆ ಈ ಥರ ನಮಗೆ ದುಡ್ಡು ಬರುತ್ತೋ ಅಲ್ವಾ, ಹಾಗಾದರೆ ಕ್ಯಾನ್ಸಲ್ ಆಗುತ್ತೇನೋ ಅಂತ ಟೆನ್ಷನಲ್ಲಿದ್ದೀರಾ. ಸೊ ಯಾರೂ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಪರ್ ಮಂತ್ ಅಂದರೆ ಎವ್ರಿ ಮಂತ್ ಲೈಕ್ ಸ್ಟಾರ್ಟಿಂಗ್ 1 ವೀಕ್ ಇದೇ ಥರ ಆಗುತ್ತೆ. ಅದೆಲ್ಲ ಅವರು ಇನ್ನೂ ಸರ್ವರ್ ಕರೆಕ್ಟ್ ಮಾಡಲಿಕ್ಕೆ ಇರ್ತಾರೆ. ಸೊ ಅದಕ್ಕಾಗಿ ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ಈ ಥರ ನಿಮಗೆ ಸ್ಟೇಟಸ್ ನೋಡಲಿಕ್ಕೆ ಸಿಗುವಂಥದ್ದು ಅಷ್ಟೇ. ಓಕೆನಾ? ಐ ಹೋಪ್ ಈ ವಿಡಿಯೋದಲ್ಲಿ ನಾನು ಎಲ್ಲ ಕ್ಲಾರಿಟಿ ಕೊಟ್ಟಿದ್ದೀನಿ. ಸ್ಟಿಲ್ ಇದೆಲ್ಲ ಬಿಟ್ಟು ಬೇರೆ ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಕೇಳ್ಬೋದು. ಓಕೆ, ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.